ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾದ ತಂದ್ರೆಕೊಪ್ಪಲು ರವಿ ಅವರಿಂದ ತಂಬಾಕು ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ. ನಮಸ್ಕಾರ. ನಾನು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ತಂದ್ರೆಕೊಪ್ಪಲು ರವಿ ಅಂತ. ನಾನು ಕೂಡ ತಂಬಾಕು ರೈತ ಮಂಡಳಿಲಿ ನಾನು ಲೈಸೆನ್ಸ್ದಾರ. ಆದರೆ ಇವತ್ತು ತಂಬಾಕಿಗೆ ನಿಗದಿವಾದ ಬೆಲೆ ಇಲ್ಲ. ಯಾಕೆ ಅಂತ ಅಂದರೆ ಇವತ್ತು ಬೆಲೆ ಇಲ್ಲ ಅನ್ನೋದಕ್ಕೆ ಕಾರಣ ಹಳ್ಳಿಲಿ ಬಂದು ಹೊಗೆ ಸೊಪ್ಪನ್ನ ಮಾರ್ಕೆಟ್ನವರೇ ಬಂದು ಹೊಗೆ ಸೊಪ್ಪನ್ನ ಹಳ್ಳಿಲೆಲ್ಲ ತುಂಬಿದ್ರಲ್ಲ, ಅವಾಗ ಯಾಕೆ ಮಾಡ್ಲಿಲ್ಲ, ಯಾಕೆ ರದ್ದುಪಡಿಸ್ಲಿಲ್ಲ? ಒಂದು ಟೊಬಾಕೋನ ಕೆಜಿಗಿಷ್ಟು ಅಂತ ಹಳ್ಳಿಲೆಲ್ಲ ಬಂದು ಖರೀದಿ ಮಾಡುವಾಗ ಟೊಬಾಕೋ ಲೈಸೆನ್ಸ್ದಾರರಿಗೆ ಅನ್ಯಾಯ ಆಯ್ತದೆ ಅಂತ ಯಾರಾದ್ರೂ ರಾಜಕಾರಣಿ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಯಾಕೆ ಬರ್ಲಿಲ್ಲ? ಇವತ್ತು ಬಂದು ಟೊಬಾಕೋ ಮಂಡಳಿಲಿ ಬಂದು ನೀವು ಏನೇನ್ ಮಾಡ್ಬೇಕು, ಎಂತ ಮಾಡ್ಬೇಕು, ಸೈಕ್ ಮಾಡ್ಬೇಕು, ಓಟ್ಗೋಸ್ಕರ ಮಾಡೋದಲ್ಲ. ಈ ಟೊಬಾಕೋ ಮಂಡಳಿಯ ಅಧ್ಯಕ್ಷರಾದಂತ ಅಧ್ಯಕ್ಷರು ಬಂದು, ನೋಡ್ರಪ್ಪ, ನಿಮ್ಮೂರಲ್ಲಿ ನಿಮ್ಮ ಹಳ್ಳಿಲಿ ಯಾರು ಟೊಬಾಕೋ ತುಂಬ್ತಾರೆ ಕೆಜಿ ಲೆಕ್ಕದಲ್ಲಿ, ಅಂದ್ರೆ ನಿಮ್ಗೆ ರೇಟ್ ಕೊಟ್ಟು ತುಂಬ್ತಾರೆ, ನಮ್ಗೆ ಫೋನ್ ನಂಬರ್ ಕೊಡ್ತೀನಿ, ನೀವು ನಿಲ್ಸಿ ಅಂತ ಯಾರು ಟೊಬಾಕೋ ಮಂಡಳಿಯ ಅಧ್ಯಕ್ಷರು ಹೇಳವ್ರ? ಅವ್ರ ನಂಬರ್ ಕೊಟ್ಟವ್ರ? ಹಿಂದೆ ನಂಬರ್ ಕೊಟ್ಟು ಟೊಬಾಕೋ ಮಂಡಳಿಲಿ ಯಾವುದೇ ಬೇಲು ಮತ್ತೊಂದು ತುಂಬ್ತಾ ಇರ್ಬೇಕಾದ್ರೆ ನಾವು ಫೋನ್ ಮಾಡಿದಾಗ ಬಂದು ಆ ಬೇಲ ಸೀಜ್ ಮಾಡ್ತಿದ್ರು. ಇವತ್ತು ಯಾಕೆ ಸೀಜ್ ಮಾಡ್ತಾ ಇಲ್ಲ? ಯಾಕೆ ನಂಬರ್ ಕೊಟ್ಟಿಲ್ಲ? ನಾವು ಫೋನ್ ಮಾಡೋಣ ಅಂದ್ರೂ ನಂಬರ್ ಇಲ್ಲ. ಇವತ್ತು ಅನಧಿಕೃತ ಬೆಳೆದವ್ರಲ್ಲ, ಅನಧಿಕೃತವಾಗಿ ಬೆಳೆದವ್ರ ಆ ರೈತರನ್ನ ಹೊಗೆ ಸೊಪ್ಪನ್ನ ಇವತ್ತು ತುಂಬಿಕೊಂಡೋಗಿ ಬೋರ್ಡ್ನವರು ಅವರ ಏನು ಕೆಜಿ ಅದಲ್ಲ ಅದು ಭರ್ತಿ ಮಾಡ್ಕೊಂಡವ್ರೆ. ಅಧಿಕೃತವಾಗಿ ಬೆಳೆದಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆಯ್ತಾ ಇದೆ. ಇದು ಮೊದಲು ನೀವು ಖಂಡಿಸ್ಬೇಕಾಗಿರೋದು ಏನು ಅಂತ ಅಂದ್ರೆ, ಹಳ್ಳಿಲಿ ಬಂದು ಖರೀದಿ ಮಾಡಂಗಿಲ್ಲ. ಯಾವುದೇ ಟೊಬಾಕೋ ಬೋರ್ಡ್ನವ್ರು ಬಂದು ಖರೀದಿ ಮಾಡಂಗಿಲ್ಲ. ಅವ್ರು ಮಾಡ್ತಾರ, ನೀವು ನಂಬರ್ ಕೊಡಿ, ನಾವು ಫೋನ್ ಮಾಡ್ತೀವಿ, ಬಂದು ಸೀಜ್ ಮಾಡಿ. ಹಿಂದೆ ಮಾಡ್ತಿದ್ರು, ಎಲ್ಲ 2 ವರ್ಷದಿಂದ ಹಿಂದೆ ನಾವು ಫೋನ್ ಮಾಡಿದಾಗ ಬಂದು ಟೊಬಾಕೋ ಮಂಡಳಿ ಅವ್ರು ಬಂದು ಸೀಜ್ ಮಾಡೋರು. ಇವತ್ತು ಯಾರು ಮಾಡ್ತಾ ಇದ್ರಿ ಸ್ವಾಮಿ? ಯಾರು ಮಾಡ್ತಾ ಇದ್ರಿ? ನೀವು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ರಿ. ಹಿಂದೆ ನಮ್ಮ ಇವರಿದ್ರು, ಯಾರು ಪ್ರತಾಪ್ ಸಿಂಹ ಆಗ್ಬೋದು, ನಮ್ಮ ಸಾರಾಮಹೇಶಣ್ಣವ್ರು ಆಗ್ಬೋದು, ಅವರು ಎಲ್ಲಾನು ಅಚ್ಚುಕಟ್ಟಾಗಿ ಈ ನಂಬರು ಇನ್ನೊಂದು ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ಎಷ್ಟು ಕೆಲಸ ಮಾಡ್ಕೊಂಡು ರೈತರ ಬಗ್ಗೆ ಕಾಳಜಿ ವಹಿಸಿ ಟೊಬಾಕೋ ಬೋರ್ಡಿಗೆ ಬಂದು ರೈಟ್ ಕೊಡ್ಸೋದು ಮತ್ತೊಂದು ಮಾಡ್ತಿದ್ರು. ಹೌದು, ಇವತ್ತು ಮಾಡ್ತಾ ಇದ್ರೆ ನಮ್ಮ ಇವರು ಯದುವೀರ್ ಅವರು ಆಗ್ಬೋದು, ವೆಂಕಟೇಶ್ವರವರು ಬಂದಿದ್ರಿ, ಇಲ್ಲ ಅಂತ ಅಲ್ಲ. ಆದ್ರೆ ಅನಧಿಕೃತವಾಗಿ ಬೆಳೆದಂತ ತಂಬಾಕನ್ನ ತುಂಬ್ತಾ ಇರ್ತಾರಲ್ಲ ರೈತರು, ಬೆಳೆದ ತಕ್ಷಣ ಬಂದು ಊರಲ್ಲಿ ಲಾರಿಲಿ ತುಂಬ್ಕೊಯ್ತಾ ಇದ್ರ. ಯಾರು ತಡೆ ಹಿಡಿತಾ ಇದ್ರು ಸ್ವಾಮಿ? ಯಾರು ತಡೆ ಹಿಡಿತಾ ಇಲ್ಲ? ರೈತರಿಗೆ ಎಷ್ಟು ಅನ್ಯಾಯ ಆಯ್ತದೆ. ಮೊದಲು ಹಳ್ಳಿಗಳಲ್ಲಿ ತುಂಬುವಂತ ತಂಬಾಕನ್ನ ನೀವು ನಿಷೇಧ ಮಾಡಿ ತಕೋತಾ ಇದ್ರಿ. ನೀವು ಅನಧಿಕೃತವಾಗಿ ಕೊಟ್ಟು ಕಾರ್ಡ್ ಕೊಟ್ಟು ಟೊಬಾಕೋ ಖರೀದಿ ಮಾಡ್ತಾ ಇದ್ರಿ, ಇಲ್ಲ ಅಂತ ಯಾರು ಹೇಳಿದ್ರು? ಆದ್ರೆ ಟೊಬಾಕೋನ ಬೇಯಿಸ್ತಿದ್ದಂಗೆ ನೀವೆಲ್ಲರೂ ಬಂದು, ನೀವು ಅಂದ್ರೆ ಬೋರ್ಡ್ನರ್ ಬಂದು ಎಲ್ಲ ಕಂಪ್ನಿಯವ್ರು ತುಂಬ್ಕೊಂಡು ಹೋಯ್ತಾವ್ರೆ. ಯಾಕಿದು ಕಡಿವಾಣ ಹಾಕಲ್ಲ? ಮೊದಲು ಇದು ಕಡಿವಾಣ ಹಾಕಿದ್ರೆ ನಮ್ಮ ಟೊಬಾಕೋ ಬೆಳೆದಂತ ರೈತರಿಗೆ ನಿಜವಾದ ಬೆಲೆ ಸಿಗುತ್ತೆ ಅಂತ ನಾನು, ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ತಂಬಾಕನ್ನು ಬೆಳೆಯುವ ಕ್ಷೇತ್ರವಾಗಿದ್ದು, ಇದ್ರ ಬಗ್ಗೆ ಸರ್ಕಾರ ಯಾವುದೇ ಕಾಳಜಿ ವಹಿಸದೆ ಏನೂ ಗೊತ್ತಿಲ್ದಂಗೆ ಇದ್ದದ್ದು ತಪ್ಪಾಗುತ್ತೆ. ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಗಣನೀಯ ಚಿಂತೆ ಮಾಡಿ ಎಲ್ಲ ರೈತರಿಗೂ ಹೆಲ್ಪ್ ಮಾಡಬೇಕು. ಇವತ್ತು ಗೊಬ್ಬರ ರೇಟ್ ಎಷ್ಟು? ನಾವು ತಗೊಳ್ಳೋ ಟ್ರೈ ಗೊಬ್ಬರ 110 ರೂಪಾಯಿ, 120 ರೂಪಾಯಿ ಇತ್ತು. ಇವತ್ತು 200, 250 ರೂಪಾಯಿ ಟ್ರೈ ಗೊಬ್ಬರ ಆಗದೆ. ರೈತರಿಗೆ ಎಷ್ಟು ನಷ್ಟ ಆಗದೆ, ಆ ನಷ್ಟನ ಸರ್ಕಾರ ಭರಿಸ್ಬೇಕು. ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಕೇರ್ ತಗೊಂಡು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬೆಳೆಯತಕ್ಕಂತ ರೈತರಿಗೆ, ಅಂದ್ರೆ ಟೊಬಾಕೋ ರೈತರಿಗೆ ಒಳ್ಳೆ ಮಾಡ್ಕೊಡ್ಬೇಕು ಅಂತ ನನ್ನ ಮನವಿ.